ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಅನೇಕ ಜನ ಫೋನ್ ಮಾಡಿ ಸರ್ ನಿನ್ನೆ ನಡೆದಂತಹ ಘಟನೆಯ ಬಗ್ಗೆ ತಾವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಇವತ್ತು ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದ್ರ ಬಗ್ಗೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ನಟ ಚೇತನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಕೊಟ್ಟ ನಂತರ ಹಲವಾರು ಸಂಘಟನೆಗಳು ಸಹ ಅವರ ವಿರುದ್ಧ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಕೆಲವರು ಏಕಾಏಕಿ ಅವರ ಮನೆ ಬಳಿ ತೆರಳಿ ಧಮಕಿ ಹಾಕಿ ಅವರನ್ನು ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದು ಸಹ ಗಮನಿಸಿದ್ದೀವಿ. ಯಾರು ಹುಡುಗರು ಹೋಗಿ ಅವ್ರ ಮನೆ ಹತ್ರ ಧಮಕಿ ಹಾಕಿದ್ದಾರೆ ಅಂದರೆ ಅದನ್ನು ಒಬ್ಬ ನಾಯಕರಾಗಿ ಸಾರಾ ಗೋವಿಂದ್ ಅವರು ಒಂದು ಸಮರ್ಥನೆ ಮಾಡ್ಕೊಳ್ಬೋದಾಗಿತ್ತು, ಅಥವಾ ಅದಕ್ಕೆ ಒಂದು ಸಮಜಾಯಿಷಿಯನ್ನು ಸಹ ಕೊಡಬಹುದಾಗಿತ್ತು. ಆದರೆ ಏಕಾಏಕಿ ಸಾರಾ ಗೋವಿಂದ್ ಅವರೇ ಆ ರೀತಿ ಅವ್ರ ಮನೆ ಬಳಿ ಹೋಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಯಾಕಂದರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಸಹ ರಾಜ್ಕುಮಾರ್ ಅವರ ಘನತೆ ಗೌರವ ಯಾವುದೂ ಕಡಿಮೆ ಆಗೋದಿಲ್ಲ. ಯಾಕಂದರೆ ಅದು ಮೇರು ನಟ, ಮೇರು ಪರ್ವತ. ಅದು ಅವ್ರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಸಹ ಅದಕ್ಕೆ ಕಾನೂನು ರೀತಿಯಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ಬೋದು. ಅದಕ್ಕೆ ಅಥವಾ ಹೋರಾಟದ ಮುಖಾಂತರ ಅವ್ರನ್ನ ಎಚ್ಚರಿಸುವಂಥ ಕೆಲಸ ಮಾಡ್ಬೋದು. ಅಥವಾ ತಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರಮುಖರಾಗಿ ಇವತ್ತು ಇರಬೇಕಾದ್ರೆ ತಾವೇ ಅವರು ಸಹ ಒಬ್ಬ ನಟರಾಗಿರೋದ್ರಿಂದ ತಾವು ಎಲ್ಲ ಚಿತ್ರನಟರನ್ನ ಕರೆಸಿ ತಾವು ಯಾಕೆ ನೀವು ಇದ್ರ ಬಗ್ಗೆ ಮಾತಾಡಿದ್ರಿ ಅಂತ ಕೇಳಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದಾಗಿತ್ತು. ಆದರೆ ಇವತ್ತು ಮಾನ್ಯ ಸಾರಾ ಗೋವಿಂದ್ ಅವರು ನಿನ್ನೆ ಅವರು ನಡೆದುಕೊಂಡಿರ್ತಕ್ಕಂತಹ ರೀತಿಯನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ನಾವೆಲ್ಲ ಹೋರಾಟಗಾರರ ಅಂತ ನಮಗೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಇವತ್ತು ಅವ್ರ ಜೊತೆ ಸಾರಾ ಗೋವಿಂದ್ ಇದ್ದರು, ಇನ್ನೂ ಅನೇಕ ಹೋರಾಟಗಾರರಿದ್ದರು. ಹೋರಾಟಗಾರರು ಮೈ ಮೇಲೆ ಶಾಲು ಹಾಕ್ಕೊಂಡೋಗಿ ರೌಡಿಗಳ ಥರ ವರ್ತನೆ ಮಾಡೋದು ನಿಜಕ್ಕೂ ಎಲ್ಲೋ ಒಂದು ಕಡೆ ಇಡೀ ಕನ್ನಡ ಪರ ಹೋರಾಟಗಾರರು ತಲೆ ತಗ್ಗಿಸುವಂತಾಗಿದೆ. ಅದರಲ್ಲೂ ನಮ್ಮ ಶಿವರಾಮೇಗೌಡರು ಇದ್ದಾರೆ. ಶಿವರಾಮೇಗೌಡರು ಇವತ್ತು ಹೋರಾಟಗಾರರಲ್ಲಿ ಹೇಳಬೇಕಾದ್ರೆ ಒಂದು ಚಿನ್ನ ಅಂತ ಹೇಳ್ಬೋದು, ಅಪರಂಜಿ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಏನು ಹೇಳ್ತಾರೆ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳಲಿಲ್ಲ, ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನು ಮಾಡಲಿಲ್ಲ, ಇನ್ನೊಬ್ಬರ ಬಳಿ ಕೈ ಚಾಚಲಿಲ್ಲ, ತಾವಾಯಿತು ತಮ್ಮ ಪಾಡಿಗಾಯಿತು ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಶಿವರಾಮೇಗೌಡರ ಹೆಸರು ಕನ್ನಡ ಹೋರಾಟದಲ್ಲಿ ದೊಡ್ಡ ಒಂದು ಆಲದ ಮರದ ರೀತಿಯಲ್ಲಿ ಬೆಳೆದು ಬಂದಿದೆ. ಅಂಥವ್ರ ಸಮ್ಮುಖದಲ್ಲಿ ಇವತ್ತು ಚೇತನ್ ಅವರು ಸಹ ಒಬ್ಬ ಹೋರಾಟಗಾರ. ಚೇತನ್ ಅವರು ಹೋರಾಟಗಾರರೇ, ಅವರಿಂದ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ. ನೀವು ಮಾತಾಡ್ತಾ ಸಾರಾ ಗೋವಿಂದ್ ಅವರೇ ಹೇಳ್ತೀರಾ ನಿಮ್ಮ ಒಂದು ಹೋರಾಟಗಳ ಆದರ್ಶವನ್ನು ಇಟ್ಕೊಂಡು ನಾವೆಲ್ಲ ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ನೀವು ತಾಳ್ಮೆಯನ್ನು ಕಳ್ಕೊಂಡು ಅವರ ಅಮ್ಮನ ಹತ್ರ ಹೋಗ್ತೀರಾ. ಯಾವ ಪದಗಳು ಇಷ್ಟ ಇಲ್ವೋ ರಾಜ್ಕುಮಾರ್ ಅವರಿಗೆ ಅಂತಹ ಪದಗಳನ್ನು ಬಳಸಿ ಇವತ್ತು ಅವರನ್ನು ನಿಂದನೆ ಮಾಡ್ತೀರಾ. ನೀವು ಕರ್ನಾಟಕವನ್ನ ಯಾವುದೇ ಒಬ್ಬ ಹೋರಾಟಗಾರರಿಗೆ ಯಾರೂ ಬರ್ಕೊಟ್ಟಿಲ್ಲ. ಅದು ನನಗಾಗಲಿ ನಿಮಗಾಗಲಿ ಇನ್ನೊಬ್ರಿಗಾಗಲಿ ಯಾರೂ ಬರ್ಕೊಟ್ಟಿಲ್ಲ. ನಾವೆಲ್ಲ ಒಂದು ಅಂಶ, ಎಲ್ಲ ಒಂದು ತುಣುಕುಗಳು ಇದ್ದಂಗೆ, ಒಂದು ಭಾಗ ಇದ್ದಂಗೆ. ನಮ್ಮ ಕೈಲಾದಂತಹ ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಕೆಲಸಗಳಾಗಬೇಕು ಅದನ್ನು ಮಾತ್ರ ಮಾಡಲಿಕ್ಕೆ ನಮ್ಮ ಕರ್ನಾಟಕದ ಜನತೆ ನಮಗೆಲ್ಲ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗನ್ಬಿಟ್ಟು ಇಡೀ ಕರ್ನಾಟಕವನ್ನೇ ನಮ್ಗೆ ಯಾರೂ ಬರೆದು ಕೊಟ್ಟಿಲ್ಲ. ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಒಬ್ಬ ಹಿರಿಯ ಹೋರಾಟಗಾರರು ತಪ್ಪು ಮಾಡಿದ್ರೆ ಅದರ ಹಿಂದೆ ಇರತಕ್ಕಂತಹ ಎಲ್ಲ ಹೋರಾಟಗಾರರಿಗೂ ಈ ಆಪಾದನೆ ಬರುತ್ತೆ. ಸರಿ, ಇವತ್ತು ಚೇತನ್ ಅವರು ರಾಜ್ಕುಮಾರ್ ಅವರ ಬಗ್ಗೆ, ಸಮಾಧಿ ಬಗ್ಗೆ, ಪುಣ್ಯಭೂಮಿ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ಹೋರಾಟಗಾರರು ಪ್ರಶ್ನೆ ಮಾಡುವಂಥದ್ದು ಸಹಜವಾಗಿ ಮಾಡಿರ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲಿ ಕರೆದು ಕೇಳಬೇಕು,
ಅದಕ್ಕೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಅವರಿಗೆ ಕರೆಸ್ಕೊಂಡು ಮಾತಾಡಬೇಕು ಆ ನಿಟ್ಟಿನಲ್ಲಿ ತಾವು ಮಾತಾಡಬಹುದಾಗಿತ್ತು. ಒಬ್ಬ ಹಿರಿಯ ಹೋರಾಟಗಾರರಾಗಿ ಇವತ್ತು ರಾಜ್ಕುಮಾರ್ಗೆ ಇಷ್ಟ ಇಲ್ಲದಂತಹ ಪದಗಳಲ್ಲಿ ತಾವು ನಿಂದಿಸಿ ಅವರನ್ನು ಅವಮಾನಿಸ್ತೀರ ಅಂದರೆ ಇದಕ್ಕಿನ್ನ ತಪ್ಪು ಚೇತನ್ ಮಾಡಿಲ್ಲ ರೀ. ಎಲ್ಲರೂ ಹೋರಾಟಗಾರ, ನಾನು ನಾಳೆ ನಾನು ಯಾವುದೋ ಒಂದು ಹೇಳಿಕೆ ಕೊಡ್ತೀನಿ ಅಂದ್ಬಿಟ್ಟು ನಮ್ಮನೆ ಹತ್ರ ಬಂದ್ಬಿಟ್ಟು ರೋಪ್ ಹಾಕ್ಲಿಕ್ಕಾಗುತ್ತಾ, ಧಮಕಿ ಹಾಕ್ಲಿಕ್ಕಾಗುತ್ತಾ? ಅಥವಾ ನೀವೇ ಇವತ್ತು ಆ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ, ನಿಮ್ಮನ್ನು ಯಾರಾದರೂ ಬೇರೆಯವರು ಬೈದ್ರೆ ನೀವು ಸುಮ್ಮನೆ ಬಿಡ್ತೀರಾ? ರಾಜ್ಕುಮಾರ್ ಅವ್ರನ್ನ ಪ್ರತಿಯೊಬ್ಬ ಪ್ರಜೆಯು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ರಾಜ್ಕುಮಾರ್ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಲಿಲ್ಲ. ನಡೆದು ಬರ್ತಾ ಇರ್ತಕ್ಕಂತಹ ಒಂದು ವ್ಯವಸ್ಥೆಯ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಬೇಸರ ಆಗಿರುತ್ತೆ, ನೋವಾಗಿರುತ್ತೆ. ಆ ನೋವನ್ನು ವ್ಯಕ್ತಪಡಿಸುವಂತಹ ರೀತಿ ನೀತಿ ತಾವು ಹಿರಿಯರಾಗಿ ಅದನ್ನು ತಾಳ್ಮೆಯಿಂದ ಮುತುವರ್ಜಿಯಿಂದ ಅದನ್ನು ಬಗೆಹರಿಸ್ಕೊಳ್ಬೇಕಾಗಿತ್ತು. ಇವತ್ತು ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಚೇತನ್ ಅಹಿಂಸಾ ಅವರು ಮಾತಾಡಿರ್ತಕ್ಕಂತಹ ಹೇಳಿಕೆಯನ್ನು ಪಕ್ಕಕ್ಕಿಟ್ಟು ಇವತ್ತು ನೀವು ಮಾತಾಡಿರ್ತಕ್ಕಂತಹ ಮಾತುಗಳನ್ನು ಇವತ್ತು ಜನ ಗಮನಿಸ್ತಾ ಇದ್ದಾರೆ. ಸರಳ ಜೀವಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಬಾಯಲ್ಲಿ ಯಾವತ್ತೂ ಇಂತಹ ಪದಗಳನ್ನು ಜನ ಕೇಳಲಿಲ್ಲ. ಅವರ ಒಡನಾಟಿಗಳ ಜೊತೆ ಅವರ ಒಡನಾಡಿಗಳು ಸಹ ಈ ರೀತಿಯಲ್ಲಿ ಮಾತಾಡಿರೋದನ್ನು ನಾವು ಗಮನಿಸಲಿಲ್ಲ. ಆದರೆ ತಾವು ಅಭಿಮಾನಿಯಾಗಿ ಆ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ತಾವು ಈ ಥರ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಜನ ಇವತ್ತು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚೇತನ್ ಏನೇ ಮಾಡಿರಲಿ ಅವರನ್ನು ನೀವು ಕರೆಸಿ ಕುಳಿಸಿ ಮಾತಾಡ್ಬೋದಾಯಿತು, ಅಥವಾ ಕಾನೂನು ರೀತಿಯಲ್ಲಿ ದೂರನ್ನು ದಾಖಲಿಸಿ ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡ್ಬೋದಾಗಿತ್ತು. ಆದರೆ ಅವರು ಮಾಡಿರ್ತಕ್ಕಂತಹ ದೊಡ್ಡ ತಪ್ಪು ನೀವು ಮಾಡಿದ್ದೀರಿ. ನೀವು ಇವತ್ತು ರಾಜ್ಯದ ಜನತೆಯಲ್ಲಿ ಕ್ಷಮಾಪಣೆ ಕೇಳಬೇಕು, ಹೆಣ್ಮಕ್ಳಲ್ಲಿ ಕ್ಷಮಾಪಣೆ ಕೇಳಬೇಕು. ನೀವು ಎಷ್ಟೇ ಹೋರಾಟ ಮಾಡಿರ್ರಿ, ನಾನು ಎಷ್ಟೇ ಹೋರಾಟ ಮಾಡಿರ್ರಿ, ಆದರೆ ನಾವು ನಡ್ಕೊಳ್ಳುವಂತಹ ರೀತಿ ಇದೆಯಲ್ಲ, ಆ ರೀತಿ ನೀತಿಗಳನ್ನು ನಾವು ಕಲಿಬೇಕಾಗ್ತದೆ. ನೀವು ಹೇಳ್ತೀರಾ ಅವನು ಸತ್ರೆ 4 ಜನ ಹೆಣ ಹೊರಲಿಕ್ಕಿಲ್ಲ ಅಂತ ಹೇಳ್ತೀರಾ. ಸ್ವಾಮಿ, ಇವತ್ತು ಕೋಟ್ಯಾಧಿಪತಿಗಳು ಕೊರೋನಾ ಸಮಯದಲ್ಲಿ ಸತ್ತೋದ್ರು. ಅವರ ಹೆಣವನ್ನು ಎತ್ತಲಿಕ್ಕೆ 4 ಜನ ಒಬ್ಬರು ಇರಲಿಲ್ಲ, ಹೇಳ್ಕೊಂಡೋಗಿ ಬಿಸಾಕಿದ್ರು. ಆ ಒಂದು ಸಂದರ್ಭ ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು. ನನ್ನಿಂದನೂ ಇವತ್ತು ಜನ ಇಲ್ಲ ಅಂದ್ಬಿಟ್ಟು ನೀವು ಅವನಿಂದ ಜನ ಇಲ್ಲ, ಅವನ ಹೋರಾಟಗಳಿಗೆ ಏನು ಹೋಗ್ತೀರಂತ ಹೇಳೋಕ್ಕಾಗುತ್ತಾ? ನನಗೆ ಸಮಸ್ಯೆ ಬಂದಾಗ ನನ್ನಿಂದ ಜನ ಎಷ್ಟು ಜನ ಇದ್ದಾರೆ ಅನ್ನೋದು ತೋರಿಸ್ಲಿಕ್ಕೆ ಆಗುತ್ತೆ. ಇಲ್ಲ ನನಗೇನಾದರೂ ಸಮಸ್ಯೆ ಆದರೆ ಜನ ಆವಾಗ ಬರ್ತಾರೆ. ಇವತ್ತು ಚೇತನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಿನ್ನ ನಿಮ್ಮ ಹೇಳಿಕೆ, ಇವತ್ತು ನೀವು ಕೊಟ್ಟಿರ್ತಕ್ಕಂತಹ ನಿಮ್ಮ ಬೈಗುಳ ಅಶ್ಲೀಲ ಪದಗಳನ್ನು ಬಳಸಿರ್ತಕ್ಕಂಥದ್ದನ್ನು ಇವತ್ತು ಜನತೆ ಅದನ್ನು ಎತ್ತಿ ಹಿಡಿತಾ ಇದ್ದಾರೆ. ನಿಜಕ್ಕೂ ನೀವು ಇದನ್ನು ಬಹಳ ಸಲೀಸಾಗಿ ಬಗೆಹರಿಸ್ಕೊಳ್ಬೋದಾಯಿತು, ಅಥವಾ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಬೋದಾಗಿತ್ತು, ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೋದಾಗಿತ್ತು. ಇದು ಯಾವುದೂ ಮಾಡದೆ ಏಕಾಏಕಿ ನೀವು ರಾಜ್ಕುಮಾರ್ ಅಭಿಮಾನಿಗಳಂತ ಹೇಳಿಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಧಮಕಿ ಹಾಕಿರ್ತಕ್ಕಂಥದ್ದು ನಿಜಕ್ಕೂ, ಒಂದು ವೇಳೆ ಧಮಕಿ ಹಾಕಿ ಬಂದಿದ್ರೂ ಸಹ ಬೇಸರ ಆಗ್ತಾ ಇರಲಿಲ್ಲ, ಇಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಿದ್ರೂ ಬೇಸರ ಆಗ್ತಾ ಇರಲಿಲ್ಲ. ನೀವು ಬಳಸಿರ್ತಕ್ಕಂತಹ ಪದ ಬಳಕೆ ಇವತ್ತಿದೆಯಲ್ಲ, ಆ ಪದ ಬಳಕೆಗೆ ಇವತ್ತು ಅದು ನೀವು ರಾಜ್ಕುಮಾರ್ ಅಭಿಮಾನಿಗಳಾಗಿ ಇವತ್ತು ಆ ಪದ ಬಳಕೆಗಳನ್ನು ಬಳಸಿರ್ತಕ್ಕಂಥದ್ದು ನಿಜಕ್ಕೂ ಇಡೀ ಕನ್ನಡಿಗರು, ಕನ್ನಡ ಹೋರಾಟಗಾರರು ತಲೆ ತಗ್ಗಿಸುವಂತಹ ಕೆಲಸ ನೀವು ಮಾಡಿದ್ದೀರಾ. ಮೊನ್ನೆ ಸಾರಾ ಗೋವಿಂದ್ ಅವರೇ, ಈ 2 ಪದಗಳಿಗೆ ನೀವು ಕ್ಷಮಾಪಣೆಯನ್ನು ದಯವಿಟ್ಟು ಕೇಳಬೇಕು. ರಾಜ್ಯದ ಜನತೆಯಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ರಾಜ್ಕುಮಾರ್ ಹೆಸರಿನಲ್ಲಿ ನಾನು ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಒಬ್ಬ ಅಧ್ಯಕ್ಷನಾಗಿ ನಾನು ಈ ಪದ ಬಳಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ತಪ್ಪು ಎಂಬಂತಹ ನಿಟ್ಟಿನಲ್ಲಿ ತಾವು ಮಾತಾಡಿ ಕ್ಷಮೆಯನ್ನು ಕೇಳಿ. ಇವತ್ತು ಹೋರಾಟಗಾರರೆಲ್ಲ ಒಂದೇ. ನೀವು ಯಾವುದೇ ಹೋರಾಟಗಳು ಒಳ್ಳೆ ರೀತಿಯಾದಂಥ ಹೋರಾಟಗಳು ಕರೆ ಕೊಟ್ಟಾಗ ನಾವುಗಳು ಕರೆ ಕೊಟ್ಟಂಥ ಹೋರಾಟಗಳಿಗಂತೂ ನೀವು ಬರಲ್ಲ. ಒಂದಷ್ಟು ಜನ ದೊಡ್ಡ ತಲೆಗಳು ನೀವೆಲ್ಲ ಇದ್ದೀರಾ. ನಾವುಗಳು ಮಾಡೋಂಥ ಹೋರಾಟಗಳಿಗಂತೂ ನೀವು ಬರಲ್ಲ. ನಿಮ್ಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಹಿಂದೆ ನಾವು ಯಾವತ್ತೂ ಇರ್ತೀವಿ. ನೀವು ಜೈಲಿಗೆ ಹೋದ್ರೂ ಕೂಡ ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ನೀವು ಆಸ್ಪತ್ರೆಯಲ್ಲಿದ್ದರೂ ಕೂಡ ನಿಮ್ಮ ಪರವಾಗಿ ನಾವು ಬೇಡ್ಕೊಳ್ತೀವಿ. ರಾಜ್ಕುಮಾರ್ ಅವ್ರ ಪರವಾಗಿ, ರಾಜ್ಕುಮಾರ್ ವಿರುದ್ಧ ಏನಾದರೂ ಯಾರೇ ಮಾತಾಡಲಿ, ರಾಜ್ಕುಮಾರ್ಗೆ ಯಾವ ಘನತೆ ಗೌರವನೂ ಹಾಳಾಗೋದಿಲ್ಲ. ಮಾತಾಡಿರ್ತಕ್ಕಂಥವ್ರಿಗೆ ಇವತ್ತೆಲ್ಲ ನಾಳೆ ಅರಿವಾಗ್ತದೆ. ನೀವು ಮಾತಾಡಿರ್ತಕ್ಕಂಥವ್ರನ್ನ ಧಮಕಿ ಹಾಕುವಂಥದ್ದು ಏನು ಇಲ್ಲ.
ಬರ್ತಾ ಇದೆ. ನಾನು ಇವತ್ತು ಅಷ್ಟೇ ಕೇಳ್ಕೊಳ್ಳೋದು, ಯಾಕಂದರೆ ವಾದ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಇವತ್ತು ಚೇತನ್ ಅಹಿಂಸಾ ಅವರು ಏನು ಒಂದು ಕರೆಯನ್ನು ಕೊಟ್ಟಿದ್ರೋ ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಅವರು ಯಾವ ರೀತಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅವರನ್ನು ಕರೆಸಿ ಮಾತಾಡುವಂತಹ ಕೆಲಸ ಹೋರಾಟಗಾರರು ನಾವೆಲ್ಲ ಸೇರಿ ಮಾಡೋಣ. ಇವತ್ತು ಸ.ರಾ. ಗೋವಿಂದ್ ಅವರು ನಡ್ಕೊಂಡಿರ್ತಕ್ಕಂತಹ ರೀತಿ ನಿಜಕ್ಕೂ ನಮ್ಗೆ ಯಾರಿಗೂ ಅದು ಇಷ್ಟ ಆಗ್ತಾ ಇಲ್ಲ. ಅವರು ಹಿರಿಯ ಹೋರಾಟಗಾರ ಇರ್ಬೋದು, ಎಷ್ಟೇ ಹೋರಾಟಗಳನ್ನು ಮಾಡಿರ್ಬೋದು. ಇವತ್ತು ರಾಜ್ಕುಮಾರ್ ಅವರಿಗೆ ಇಷ್ಟವಿಲ್ಲದಂತಹ ಪದ ಬಳಕೆಯನ್ನು ಮಾಡಿ ಇವತ್ತು ಇಡೀ ಹೋರಾಟಗಾರರ ವಿರುದ್ಧ ಜನ ತಿರುಗಿ ಬೀಳುವಂತಹ ಕೆಲಸ ಅವರು ಮಾಡಿದ್ದಾರೆ. ನಿಜಕ್ಕೂ ಇದನ್ನು ಯಾರೂ ಸಹ ಕ್ಷಮಿಸಲಾರದಂತಹ ಹೇಳಿಕೆ ಅದು. ಯಾಕಂದರೆ ರಾಜ್ಕುಮಾರ್ ಕುಟುಂಬದಲ್ಲಿ ಇಟ್ಕೊಂಡಂಥವರು ಅವ್ರ ಬಾಯಲ್ಲಿ ಇಂತಹ ಹೇಳಿಕೆ ಬರುವಂಥದ್ದು ಯಾರೂ ಊಹಿಸಿರಲಿಲ್ಲ, ಬಂದಿದೆ. ಆದರೂ ಸಹ ಸ.ರಾ. ಗೋವಿಂದ್ ಅವರು ಹೇಳಿರುವಂತಹ ಹೇಳಿಕೆಯನ್ನು ಇಡೀ ಕನ್ನಡಿಗರ ಪರವಾಗಿ ನಾನು ಕ್ಷಮಾಪಣೆಯನ್ನು ಕೇಳ್ತೀನಿ, ನಾಡಿನ ಪರವಾಗಿ ಕ್ಷಮಾಪಣೆಯನ್ನು ಕೇಳ್ತೀನಿ. ಹಾಗೆ ಚೇತನ್ ಅಹಿಂಸಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ವಿರುದ್ಧನೂ ಸಹ ನಾನು ಧಿಕ್ಕರಿಸ್ತೀನಿ. ಯಾಕೆಂದರೆ ಒಬ್ಬ ಮೇರು ನಟನ ಬಗ್ಗೆ ಅವರು ಮಾತಾಡಿದ್ದು ಸರಿಯಲ್ಲ ಎಂಬಂತಹ ಭಾವನೆಯಿಂದ ಅವ್ರಿಗೂ ಸಹ ನಾನು ಫೋನಿನಲ್ಲಿ ಅಥವಾ ಅವರು ನೇರವಾಗಿ ಸಂಪರ್ಕ ಮಾಡಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಫೋನುಗಳು ಬರ್ತಾ ಇದೆ, ಸ್ವಲ್ಪ ಅಡಚಣೆ ಆಗ್ತಿದೆ, ಅದರಿಂದ ಲೈವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.